ವಸತಿ ಶಾಲೆಗಳಲ್ಲಿ ಸ್ವಚ್ಛತೆ ಇಲ್ವಾ? ವಿದ್ಯಾರ್ಥಿಗಳಿಗೆ ಆರೋಗ್ಯವಾದ ಊಟ ಕೊಡ್ತಿದ್ದಾರಾ? ವಸತಿ ಶಾಲೆಯ 90 ಪರಿಷ್ಠಿತ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ. ಮೈಕೈ ಸೇರಿ ದೇಹದ ಎಲ್ಲ ಭಾಗದಲ್ಲೂ ಗುಳ್ಳೆಗಳು. ವಿಪರೀತ ತುರಿಕೆ, ನೋವಿನಿಂದ ಮಕ್ಕಳು ಪರದಾಟ. ಶಿಕ್ಷಕರಿಗೆ ಈ ವಿಚಾರ ಹೇಳಿದಾಗ ಉಡಾಫೆಯ ಉತ್ತರವನ್ನ ನೀಡ್ತಿದ್ದಾರೆ. ಗುಳ್ಳೆಗಳ ಮೇಲೆ ಆಸಿಡ್ ಹಾಕಿಕೊಳ್ಳುವಂತೆ ಉತ್ತರ. ವಿದ್ಯಾರ್ಥಿಗಳ ಆರೋಗ್ಯದ ಜೊತೆಗೆ ಶಿಕ್ಷಕರ ಚೆಲ್ಲಾಟ. ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಸ್ವಚ್ಛತೆ ಇಲ್ವಾ? ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಆರೋಗ್ಯವಾದ ಊಟವನ್ನ ಕೊಡ್ತಿದ್ದಾರ? ವಸತಿ ಶಾಲೆಯ 90ರಷ್ಟು ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಉಂಟಾಗ್ತಾ ಇದೆ. ಮೈಕೈ ಸೇರಿ ದೇಹದ ಎಲ್ಲಾ ಭಾಗದಲ್ಲೂ ಗುಳ್ಳೆಗಳು ಬರ್ತಾ ಇವೆ. ವಿಪರೀತ ತುರಿಕೆಯಂತೆ ನೋವಿನಿಂದ ಮಕ್ಕಳು ಪರದಾಡ್ತಿದ್ದಾರೆ. ಎಂತ ಶಿಕ್ಷೆ ರೀ ಇದು? ಶಿಕ್ಷಕರಿಗೆ ಈ ವಿಚಾರ ಹೇಳಿದಾಗ ಉಡಾಫೆಯ ಉತ್ತರವನ್ನ ಕೊಡ್ತಾರಂತೆ ಅಲ್ಲಿನ ಶಿಕ್ಷಕರು. ಇವ್ರ ಮಕ್ಕಳಿಗಾಗಿದ್ರೆ ಹಿಂಗೆ ಉಡಾಫೆ ಮಾಡ್ತಿದ್ರ? ಗುಳ್ಳೆಗಳ ಮೇಲೆ ಆಸಿಡ್ ಹಾಕೊಳ್ಳಿ ಅಂತ ಉತ್ತರ ಕೊಡ್ತಾರಂತೆ. ಅವ್ರ ಮಕ್ಕಳು ಯಾಕೆ ತಮಗೆ ಈ ತರ ಏನಾದ್ರೂ ಆಗಿದ್ರೆ ಆಸಿಡ್ ಹಾಕೋತಿದ್ರ ಶಿಕ್ಷಕರಾಗಾದ್ರೆ? ವಿದ್ಯಾರ್ಥಿಗಳ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅಲ್ಲಿನ ಶಿಕ್ಷಕರೇ. ಗೊತ್ತಾಗ್ತಿಲ್ವಾ ಗೃಹ ಸಚಿವರೇ, ತಮ್ಮ ಕ್ಷೇತ್ರದಲ್ಲಿ ಆಗ್ತಿರುವಂತಹ ದುಸ್ಥಿತಿ ಇದು? ಉಡಾಫೆಯ ಉತ್ತರವನ್ನ ನೀಡ್ತಿದ್ದಾರೆ ಅಲ್ಲಿನ ಶಿಕ್ಷಕರು. ವಿದ್ಯಾರ್ಥಿಗಳ ಆರೋಗ್ಯದ ಜೊತೆ ಶಿಕ್ಷಕರು ಚೆಲ್ಲಾಟವನ್ನ ಆಡ್ತಿದ್ದಾರೆ. ವಸತಿ ಶಾಲೆಯ 90ರಷ್ಟು ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಉಂಟಾಗ್ತಾ ಇರುವಂತದ್ದು ಒಬ್ರಲ್ಲ ಇಬ್ರಲ್ಲ ಕಣ್ರಿ. 90ರಷ್ಟು ವಿದ್ಯಾರ್ಥಿಗಳಂದ್ರೆ ಏನ್ರಿ ತಮಾಷೆ ಮಾತಾ ಇದು ಅಂತ ಏನ್ ಮಾಡ್ತಿದ್ದಾರೆ? ಅಲ್ಲಿನ ಶಿಕ್ಷಕರಿಗೆ ಜವಾಬ್ದಾರಿ ಇಲ್ಲ ಅಂತಂದ್ರೆ ಇನ್ನು ಸಚಿವರೆಲ್ಲಿ? ಅಷ್ಟು ಗೊತ್ತಾಗಲ್ವೇನ್ರಿ ಈ ವಿಚಾರದ ಬಗ್ಗೆ? ಇಬ್ರ ಮಕ್ಕಳು ನೋವಲ್ಲಿ ಬಳಲ್ತಾ ಇರೋರು 90ರಷ್ಟು ಮಕ್ಕಳು ಅಂತಂದ್ರೆ ಮನೆಯಲ್ಲಿ ಒಂದು ಮಗುವಿಗೆ ಅನಾರೋಗ್ಯ ಉಂಟಾದ್ರೆ ತಂದೆ ತಾಯಿಗಳು ಚಡಪಡಿಸ್ತಾರೆ. ಇನ್ನು 90ರಷ್ಟು ವಿದ್ಯಾರ್ಥಿಗಳು ಅಂದ್ರೆ ಸುಮ್ಮನೆನಾ? ಅವರ ತಂದೆ ತಾಯಿಗಳು ನಂಬಿ ಕಳ್ಸಿರ್ತಾರೆ ವಿದ್ಯಾಭ್ಯಾಸಕ್ಕೆ. ತಮ್ಮ ಮಕ್ಕಳು ಸುರಕ್ಷಿತವಾಗಿ ಆರೋಗ್ಯವಾಗಿ ಊಟ ತಿಂಡಿ ಮಾಡಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ ಅಂತ. ಶಿಕ್ಷಕರಿಗೆ ಈ ವಿಚಾರವನ್ನ ಹೇಳಿದಾಗ ಉಡಾಫೆಯ ಉತ್ತರವನ್ನ ನೀಡ್ತಾರಂತೆ. ಗುಳ್ಳೆಗಳ ಮೇಲೆ ಆಸಿಡ್ ಹಾಕೊಳ್ಳಿ ಅಂತ. ಮಕ್ಕಳು ನೋಡಿ ಮೇಡಮ್ ಹಿಂಗಾಗಿದೆ, ನೋಡಿ ಸರ್ ಹಿಂಗಾಗಿದೆ, ನೋಡಿ ಈ ತರ ಎಲ್ಲ ಗುಳ್ಳೆಗಳಾಗ್ತಾ ಇದೆ ಅಂತ ಹೇಳಿದಾಗ ಉಡಾಫೆ ಉತ್ತರ ಕೊಡ್ತಾರಂತೆ ಆಸಿಡ್ ಹಾಕೊಳ್ಳಿ ಅಂತ. ಆಸಿಡ್ ಅವರಿಗಲ್ಲ ಇವ್ರಿಗೆ ಹಾಕಬೇಕು. ಉಡಾಫೆ ಉತ್ತರ ನೀಡುವಂತಹ ಶಿಕ್ಷಕರಿಗೆ, ಬೇಜವಾಬ್ದಾರಿ ಶಿಕ್ಷಕರಿಗೆ. ಮೈಕೈ ಸೇರಿ ದೇಹದ ಎಲ್ಲಾ ಭಾಗಗಳು ಗುಳ್ಳೆಗಳುಂಟಾಗಿದೆ. ವಿಪರೀತ ತುರಿಕೆ ಆಗ್ತಿದೆಯಂತೆ. ನೋವಿಂದ ಮಕ್ಕಳು ಒದ್ದಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು RSS ಬಿಟ್ರೆ ಆ ಅಪ್ಪಂಗೆ ಏನು ಗೊತ್ತೇ ಇಲ್ಲ ಅನ್ಸುತ್ತೆ. ಬರೀ ಅದ್ರ ಬಗ್ಗೆ ಮಾತಾಡೋದು. ತಮ್ಮದೇ ಕ್ಷೇತ್ರದಲ್ಲಿ ಈ ರೀತಿ ಪರಿಸ್ಥಿತಿ ಉಂಟಾಗಿರೋದು ಮೊದಲ ಬಾರಿ ಅಲ್ಲ, ಎರಡನೇ ಬಾರಿ ಅಲ್ಲ, ಮೂರನೇ ಬಾರಿ ಈ ತರ ಪರಿಸ್ಥಿತಿ ಉಂಟಾಗಿದೆ. ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಮಾತ್ರ ಈ ಪರಿಸ್ಥಿತಿ ಯಾಕೆ ಉಂಟಾಗ್ತಾ ಇದೆ ಹಾಗಾದ್ರೆ? ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲು ಯಾರು ಸಚಿವರೇ ಇಲ್ವಾ ಹಾಗಾದ್ರೆ? ಮೈಕೈ ಸೇರಿ ಪಾಪ ಎಲ್ಲಾ ಮಕ್ಕಳು 90ರಷ್ಟು ಮಕ್ಕಳು ಒದ್ದಾಡ್ತಾ ಇದ್ದಾರೆ ಕಣ್ರಿ. ಆ ಮಕ್ಕಳ ಗೋಳು ಇವರಿಗೆಲ್ಲ ಕಾಣ್ತಾ ಇಲ್ವಾ ಹಾಗಾದ್ರೆ? ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವವರು ಅಷ್ಟೇ ಕಣ್ಣಿಗೆ ಕಾಣ್ತಾರ? ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳ ಮೇಲೆ ರೈಡ್ ಮಾಡಿದ್ರು, ಇಂತಹ ಶಾಲೆಗಳ ಮೇಲೆ ಯಾಕೆ ರೈಡ್ ಮಾಡ್ತಾ ಇಲ್ಲ? ಇನ್ನೂ ಕೂಡ ಯಾಕೆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಹಾಗಾದ್ರೆ? ಕೈಗಳು ನೋಡ್ರಿ ಅಲ್ಲಿ ಪಾಪ. ಟೀಚರ್ಸಿಗೆ ಶಿಕ್ಷಕರಿಗೆ ಹೇಳೋದಕ್ಕೆ ಹೋದ್ರೆ
ಉಡಾಫೆ ಉತ್ತರ ಕೊಡ್ತಾರಂತೆ, ಆಸಿಡ್ ಹಾಕೊಳ್ಳಿ ಸರಿ ಹೋಗುತ್ತೆ ಅಂತ. ಆಸಿಡ್ ಅವರಿಗಲ್ಲ, ಇವ್ರಿಗೆ ಹಾಕಬೇಕು ಆಸಿಡ್ನ, ಇವ್ರ ಮಕ್ಕಕ್ಕೆ ಹಾಕಬೇಕು. ಏನ್ರಿ ಇದು? ಗೃಹ ಸಚಿವರೇ ಏನ್ ಮಾಡ್ತಿದ್ದೀರಾ? ನಿಮ್ಮ ಕ್ಷೇತ್ರದಲ್ಲೇ ಈ ಪರಿಸ್ಥಿತಿ ಬಂದಿರುವಂತದ್ದು. ಇಲ್ಲೊಬ್ರು ಶಿಕ್ಷಕರು ಈ ಬಗ್ಗೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಅಲ್ಲಿ ಮ್ಯಾಕ್ಸಿಮಮ್ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ, ಅದರಿಂದ ಮೋಸ್ಟ್ಲಿ ಮಕ್ಕಳಿಗೆ ಆಗ್ತಾ ಇದೆ ಅಂತ ನನ್ನ ಇವನ್ ನಮಗೂ ಕೂಡ ಆಗಿದೆ. ಅದು ಎಲ್ಲ ಸ್ಕಿನ್ ರಜ್ಜಿ ಥರ ಅಥವಾ ಬೇರೆ ಬೇರೆ ಇಲ್ಲೆಲ್ಲ ಬಾಡಿ ಇಂಟರ್ನಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದೇನು ಸಣ್ಣ ಸಣ್ಣ ಇದರಿಂದ ಮಕ್ಕಳಿಗೆ ಹಾಸ್ಪಿಟಲ್ ತೋರಿಸಿದ್ದೀವಿ. ಅದಕ್ಕಿಂತ ಜಾಸ್ತಿ ಇದ್ದಾಗ ಅವ್ರ ಪೇರೆಂಟ್ಸ್ ಬಂದು ಕರ್ಕೊಂಡು ತೋರಿಸು ಪರೀಕ್ಷೆ ಆ ಥರ ಅದನ್ನು ಆ ಥರ ಪ್ರಿನ್ಸಿಪಲ್ ಸರ್ಗೆ ಗೊತ್ತದೆ. ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ. ಅವ್ರು ಬಂದಾಗ ಸಲ ಕೇಳ್ಬೋದು. ಇದು ಮೋಸ್ಟ್ಲಿ ಒಂದು ಇಯರ್ ಆಗ್ಬೋದು. ಇಲ್ಲ ನನಗರ ಗೊತ್ತಾಗಿದ್ದು ಸರ್ ಬಂದಾಗ, ಅದಕ್ಕೆ ಇವಾಗ ಕೇಳಬೇಕಿದ್ದು ಸರ್ ಬಂದಾಗ ಕೇಳಬೇಕು. ಆ್ಯಕ್ಚುಲಿ ನಾನು ಬಂದ 6 years ಆಯಿತು. 6 years ಆಯಿತು. ಅಂದರೆ ಆ ಥರ ಅಂತೇನೂ ಇಲ್ಲ. ನಂದು ಕೇಳಿ ಗೊತ್ತಿದ್ದು ಈ ಮಕ್ಕಳ ಬಗ್ಗೆ.